ಅದೇ ನಾನು ಮುಗಿಸ್ಲಿಲ್ಲ. ನನಗೆ ನೀವು ಭಾಳ ಇಂಪಾರ್ಟೆಂಟು ಎಲೆಕ್ಷನ್ ಸಬ್ಜೆಕ್ಟ್ಗಳು ಯಾವುದಾಗಬೇಕಾಯಿತು, ಜನಗಳ ಅಭಿವೃದ್ಧಿ ಬಗ್ಗೆ, ಜನಗಳ ರಕ್ಷಣೆ ಬಗ್ಗೆ, ಮಹಿಳಾ ರಕ್ಷಣೆ ಬಗ್ಗೆ, ಅಥವಾ ಆಗ್ತಾ ಇರ್ತಕ್ಕಂಥ ಕೋಮು ಗಲಭೆಗಳನ್ನು ಎರಾಡಿಕೇಟ್ ಮಾಡ್ತಕ್ಕಂಥ ವಿಚಾರಗಳಿರ್ಬೋದು, ನಿರುದ್ಯೋಗ ಇರ್ಬೋದು, ಅವ್ರ ಅಚೀವ್ಮೆಂಟ್ಸ್ ಇರ್ಬೋದು, ಅಥವಾ ರೈತರ ಬಗ್ಗೆ ಆಗಿರ್ತಕ್ಕ ಸಂಕಷ್ಟಗಳು. ಯಾಕಂದರೆ ಇಡೀ ದೇಶದಲ್ಲಿ ಭಾಳಷ್ಟು ರಾಜ್ಯಗಳಲ್ಲಿ ಬರಗಾಲ ಮಾಡಲಿ, ಕೋಮು ಗಲಭೆ ಆಗಲಿಲ್ಲ ಸರ್. ಫಾರ್ ಕರೆಕ್ಷನ್ ನಾನು ಟೆಲ್ ಯು, ಕೋಮು ಭಾವನೆ ಕೆರಳಿಸೋ ಪ್ರಯತ್ನ ಮಾಡಿರ್ಬೋದು. ಈ ದೇಶದಲ್ಲಿ ಕೋಮು ಗಲಭೆ ಆಗಲಿಲ್ಲ. ಒಂದು ರೀತಿಯಾದಂತಹ ಒಂದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಯಾವ ಥರ ಬರುತ್ತೆ, ಕೋಮುವಾದ ಆಗಲೇಬಾರದು ದೇಶದಲ್ಲಿ, ವಾದ ಬೇರೆ ಕೋಮು ಗಲಭೆ ಬೇರೆ, ಗಲಭೆಗಳು ಆಗಲೇಬಾರದು ಅಂತಕ್ಕಂಥದ್ದು. ಯಾಕಂದ್ರೆ ನಮ್ಮ ದೇಶ ಅಭಿವೃದ್ಧಿ ಕಡೆಗೆ ಹೋಗ್ಬೇಕಂದ್ರೆ ವಿ ಶುಡ್ ಸಿ ದಟ್ ದಿಸ್ ಥಿಂಗ್ಸ್ ಕೆನಾಟ್ ಹ್ಯಾಪನ್. ಅವೆಲ್ಲವೂ ಕೂಡ ಅಜೆಂಡೇಟ್ ಮಾಡಬೇಕಾಯ್ತು, ಅವ್ರು ಮಾಡಲಿಲ್ಲ ಅಂತಕ್ಕಂಥ ನಿರಾಶೆ. ಎರಡನೇ ದಿನ ಅಂತ ಹೇಳ್ಬೇಕಂದ್ರೆ ಯುವಕರು 18 ಇಯರ್ಸ್ ಯುವಕರು ಮೋದಿ 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 ಅಂತ ಬ್ಲೈಂಡ್ ಆಗಿ ನಿಮ್ಗೆ ಓಟ್ ಹಾಕಿದ್ರಲ್ಲ, ಅವ್ರಿಗೆ ಕೊಟ್ಟದ್ದು ಏನು ಅಂತ ಹೇಳಬೇಕಾಗಿತ್ತಲ್ಲ. ಯು ಫೇಲ್ಡ್ ಅಟರ್ಲಿ ಅಡ್ರೆಸ್ಸಿಂಗ್ ಟು ದೆಮ್, ಅಟರ್ಲಿ ಅಡ್ರೆಸ್ಡ್. ಆಮೇಲೆ ನೀವು ಎಲ್ಲಿ ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ಇದೇ ಚಾನಲ್ ಭಾಳಷ್ಟು ಡಿಸ್ಕಸ್ ಮಾಡಿದ್ವಿ ಕೊರೋನಾ ಟೈಮಲ್ಲಿ. ಎಂತೆಂಥ ಭ್ರಷ್ಟಾಚಾರಗಳಾಯಿತು, ಅವ್ರ ಬಗ್ಗೆ ಯಾರ ಮೇಲೂ ನೀವು IT ರೈಡ್ ಮಾಡಲಿಲ್ಲ, ಅವ್ರ ಮೇಲೆ ಯಾವುದು ED ರೈಡ್ ಮಾಡಲಿಲ್ಲ, ಯಾರು ವಿಚಾರಣೆ ಮಾಡಲಿಲ್ಲ, ಮತ್ತು ಅವ್ರು ಟಿಕೆಟ್ ಕೊಟ್ಬಿಟ್ಟು MP ಮಾಡಿ ಇಟ್ಕೊಂಡಿದ್ದೀರಿ. ನೀವು ಹೆಸರುಗಳು ಹೇಳಬೇಕಾಗಿಲ್ಲ, ಚಾನಲ್ ಅವ್ರ ಪಬ್ಲಿಸಿಟಿ ಕೊಡಬೇಕಾಗಿಲ್ಲ. ಎಂಥ ದುರಂತ ಈ ರಾಜ್ಯದಲ್ಲಿ. ಅವರು ಪಾಪ ಆಮ್ ಆದ್ಮಿ ಪಾರ್ಟಿ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಅಪೋಸಿಷನ್ ಟು ಬಿ ವೆರಿ ಸ್ಪೆಸಿಫಿಕ್ 95% ಆಫ್ ದ ರೈಡ್ಸ್ ಆರ್ ಎಗೇನ್ಸ್ಟ್ ದ ಅಪೋಸಿಷನ್ ಲೀಡರ್ಸ್. ನಾನು ವಿಚಾರ ಹೇಳ್ತೀನಿ, ನೀವು ಸಿಸ್ಟಮ್ನ ಕ್ಲೀನ್ ಮಾಡಬೇಕಂತಂದ್ರೆ ಯಾವನ್ನೂ ಬಿಡಬಾರ್ದು. ನಿಮ್ಮ ಪಾರ್ಟಿ ಬಂದ್ಬಿಟ್ರೆ ಕ್ಲೀನ್ ಆಗ್ಬಿಡ್ತಾರೆ. ಅವರು ಫಡ್ನವೀಸ್ ಹೇಳ್ತಾ ಇದ್ರು ನಮ್ಮ NCP ಲೀಡರ್ ಮೇಲೆ, ಅವ್ರ ಮೇಲೆ ನಾನು ಮಾತಾಡಿದ್ರೆ ಟನ್ ಗಟ್ಟಲೆ ಲಾರಿ ಗಟ್ಟಲೆ ನಾನು ದಾಖಲೆಗಳು ಕೊಡಬಲ್ಲೆ ಅಂತ ಕರ್ಕೊಂಡೋಗಿ ಅವ್ರ ಜೊತೆ ಪಾರ್ಟಿ ಸೇರ್ಕೊಬಿಟ್ಟು ಉಪಮುಖ್ಯಮಂತ್ರಿ ಮಾಡ್ಕೊಬಿಡ್ತೀರಿ. ಅಲ್ಲಿ ಹೋಗಿದ ತಕ್ಷಣ ವಾಷಿಂಗ್ ಮಿಷಿನ್ ಹಾಕಿ ಎಲ್ಲ ಫುಲ್ ಕ್ಲಿಯರ್ ಆಗಿರ್ತೀರಿ. ಯಾವ ಥರ ನ್ಯಾಯ ರೀ? ಇದಕ್ಕೆ ಜನ ಬೇಸತ್ತು. ಒಂದು ಕಡೆ ನೀವು ಹಿಂದೂ ಮುಸ್ಲಿಂ ಅಂತೇಳಿ ದೇಶವನ್ನು ವಿಭಜನೆ ಮಾಡ್ತಕ್ಕಂಥದ್ದು ದೇಶದ್ರೋಹದ ಕೆಲಸ. ಅದರಲ್ಲಿ ನೀವು ನಿರತರಾಗಿದ್ದನ್ನ ತಿರಸ್ಕಾರ ಮಾಡರೆ. ಒಂದು ನಿಮಿಷ ಮೇಡಮ್, ಪ್ರಶ್ನೆ ಕೇಳಿಸ್ಕೊಂಬಿಡಿ. ನೀವು ಪ್ರಶ್ನೆ ಕೇಳಕ್ಕಾದ್ರೂ ಬಿಡಿ. ಪ್ರಶ್ನೆ ಏನು ಅಂತ ಹೇಳಿದ್ರೆ ಮೇಡಮ್, ಯಾವುದೇ ಒಂದು ವಾತಾವರಣ ವಿಪರೀತ ಸಫೋಕೇಟ್ ಅನಿಸಿದಾಗ, ವಿಪರೀತ ಉಸಿರುಗಟ್ಟಿಸ್ತಾ ಇದೆ ಅಂತಾಗ, ಈ ಕಡೆ ದೇಶದಲ್ಲಿ ಅಪೋಸಿಷನ್ ಪಾರ್ಟಿಯವ್ರಿಗೂ ಒಂಥರ ಉಸಿರುಗಟ್ಟುತ್ತೆ, ರೂಲಿಂಗ್ ಪಾರ್ಟಿಯವ್ರು ಕೆಲವರು ಉಸಿರುಗಟ್ಟುತ್ತೆ. ಮತ್ತು ಅನಿವಾರ್ಯತೆ ಇತ್ತಲ್ಲ, BJP ಸೋ ಸ್ಟ್ರಾಂಗ್, ಇಫ್ ಮೋದಿ ಸೋ ಸ್ಟ್ರಾಂಗ್, ನಿಮಗೆ ಬೇರೆ ಪಕ್ಷಗಳಲ್ಲಿ ಸೋ ಕಾಲ್ಡ್ ರೇಡೆಡ್ ಕರಪ್ಟ್ಸ್, ರೇಡೆಡ್ ಭ್ರಷ್ಟಾಚಾರಿಗಳು ಆರೋಪ ಹೊರಿಸಿ ರೇಡ್ ಮಾಡಿದ್ರಿ. ಹಿಮಂತ ಬಿಸ್ವಾ ಶರ್ಮನ್ ಮೇಲೆ ಮಾಡಿದ್ರೋ, ಇಲ್ಲ ಈ ಕಡೆ ವೆಸ್ಟ್ ಬೆಂಗಾಲಲ್ಲಿ ನೀವು ಮಾಡಿದ್ರೋ, ಬೇರೆ ಪಾರ್ಟಿಗಳಲ್ಲಿ ಮಾಡಿದ್ರೋ, ಅದರ ಅವಶ್ಯಕತೆ BJPಗೆ ಇರಬಾರ್ದಾಗಿತ್ತು. ಪೂರ್ತಿ ಮೆರಿಟ್ಟು, ನಾನು ಕೆಲಸದ ಮೇಲೆ ಓಟ್ ಕೇಳ್ತೀನಿ ಅಂತಿದ್ದಿದ್ರೆ ಈ ನಾಯಕರುಗಳ ಅನಿವಾರ್ಯತೆ ಯಾಕಿತ್ತು ಅಂತ ಒಂದು ಕ್ವಶನ್ನು. ನಿಮ್ಮ ಪ್ರಕಾರ ಕಾಂಗ್ರೆಸ್ ಅಳಿವಿನಂಚಿನಲ್ಲಿರುವ ಒಂದು ಪಕ್ಷ, ಎಂಡೇಂಜರ್ಡ್ ಸ್ಪೀಶೀಸ್, ಜೀವ ಪ್ರಭೇದಗಳು ಅಂತ ಮಾತಾಡ್ತೀವಲ್ವಾ, ಆ ಥರ ಆಗಿದ್ದೇ ನಿಜ ಆದರೆ ಹೋಗ್ತಾ ಬರ್ತಾ 2000 ಸಲ 3000 ಸಲ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್, ನೆಹರು, ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಈ ಪದಗಳು ಬಳಸೋ ಅವಶ್ಯಕತೆನೇ ಇರಲಿಲ್ಲ. ಒಬ್ಬ ಸ್ಟ್ರಾಂಗ್ ಪೈಲ್ವಾನ್ ಇದ್ದಾಗ ಒಬ್ಬ ವೀಕೆಸ್ಟ್ ಪೈಲ್ವಾನ್ ಬಗ್ಗೆ ಅವ್ನು ಯಾಕೆ ಮಾತನಾಡಬೇಕು ಮೇಡಮ್? ನೆಸಿಟಿನೇ ಇಲ್ಲ ಅಲ್ವಾ? ಅಲ್ಲಿಗೆ ನಾನು ನಿನ್ನೆ ಕೂಡ ಅಥವಾ ನಿಮ್ಮ ಮೊನ್ನೆ ಡಿಬೇಟಲ್ಲೂ ಹೇಳಿದ್ದೆ ಮೇಡಮ್, ದಕ್ಷಿಣ ಭಾರತದಲ್ಲಿ ಇವರಿಲ್ಲ. ಉತ್ತರ ಭಾರತ ಅಥವಾ ಹಿಂದಿ ಹಾರ್ಟ್ಲ್ಯಾಂಡ್, ಹಿಂದಿ ಬೆಲ್ಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರು ಕೂಡ ನಿಮಗೆ ಜಮ್ಮು ಕಾಶ್ಮೀರದಲ್ಲಿ ಎಷ್ಟು ಮಟ್ಟಿಗಿದ್ದಾರೆ, ಅಥವಾ ನಮಗೆ ವೆಸ್ಟ್ ಬೆಂಗಾಲ್ ಎಷ್ಟು ಮಟ್ಟಿಗಿದ್ದಾರೆ, ಇವರಿಗೆ ಮಹಾರಾಷ್ಟ್ರ ಎಷ್ಟು ಮಟ್ಟ ಕೈ ಹಿಡಿಯಬಲ್ಲದು, ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಬಾಬಾ ಬಂದ ಹೊರತಾಗಿಯೂ ಎಷ್ಟು ಸೀಟ್ಗಳು ಇವರಿಗೆ ಬರಬಹುದು, ಪಂಜಾಬ್ ಕಥೆ ಏನು ಅಂತ ನಾನು ಕೇಳಿದ್ದೆ. ನಿಮಗಲ್ಲಿ ಇನ್ನೊಂದು ಸ್ಪೆಸಿಫಿಕ್ ಆಗಿ ಹೇಳಿದ್ದೆ ಮೇಡಮ್, ಲಾಸ್ಟ್ ಟೈಮ್ 303ನಲ್ಲಿ 10 ಸೀಟ್ ಇವ್ರು ಕಡಿಮೆ ಮಾಡ್ಕೊಂಡು ಬಂದ್ಬಿಟ್ರು, ಇವ್ರು 200 ಆಸುಪಾಸಿಗೆ ಬಂದ್ಬಿಡ್ತಾರೆ ಮೇಡಮ್, 220 ಆಸುಪಾಸಿಗೆ ಬಂದ್ಬಿಡ್ತಾರೆ ಅಂದಾಗ ಬರೆದಿಟ್ಕೊಳ್ಳಿ ರಮಾಕಾಂತ್, 400 ಸೀಟು ಎಕ್ಸಿಟ್ ಪೋಲ್ ಸುಳ್ಳ, ಅವ್ರು ಸುಳ್ಳ ಅಂತ ದಬಾಯಿಸಿದ್ರಿ. ಇರಲಿ, ಐ ಅಕ್ಸೆಪ್ಟ್, ಸಹಜ, ವಕ್ತಾರರಾಗಿ ನೀವು ಮಾತಾಡಬೇಕು, ನಾನು ಅಂಕಿಅಂಶ ಇರುತ್ತೆ ನಾನು ಮಾತನಾಡಬೇಕು. ಕಾನ್ಫಿಡೆನ್ಸ್ ಕಡಿಮೆ ಆದಾಗ್ಲೇ ಆರ್ಭಟ ಜಾಸ್ತಿ ಆಗುತ್ತಾ ಅಂತ? ಕಾನ್ಫಿಡೆನ್ಸ್ ಕಮ್ಮಿ ಅಂತಲ್ಲ, ಎಲ್ಲೂ ಕೂಡ ನಾವು 1 ಲಕ್ಷ ಅಕೌಂಟ್ ಹಾಕ್ತೀವಿ ಅಥವಾ ಸುಳ್ಳು ಹೇಳ್ಬಿಟ್ಟು ಅಧಿಕಾರಕ್ಕೆ ಬರ್ತಾ ಇಲ್ಲ ಅಥವಾ ಏನೇ ಇದ್ರೂ ಏನೇ ನಿಮ್ಮ ಕ್ವಶನ್ ಅವ್ರಿಗೆ ಅರ್ಥ ಆಯ್ತು ನಂಗೆ. ದಕ್ಷಿಣ ಭಾರತದ ಬಗ್ಗೆ ಮಾತಾಡಿದ್ರಿ. ಕಳೆದ ಬಾರಿ ನಾವು 29 ಸೀಟ್ ಇತ್ತು, ಈ ಸರಿ ಹತ್ರ 45 ಸೀಟ್ ಆಗಿದೆ ದಕ್ಷಿಣ ಭಾರತದಲ್ಲಿ. ಸೌತ್ ಇಂಡಿಯಾ ಏನಿದೆ ಇಂಪ್ರೂವ್ ಆಗಿದೆ. ಯಾವತ್ತೂ 5 ದಶಕದಿಂದ ಅಕೌಂಟ್ ಓಪನ್ ಮಾಡದೇ ಇರುವ ಜಾಗ ಕೂಡ ಕೇರಳದಲ್ಲಿ ಅಕೌಂಟ್ ಓಪನ್ ಮಾಡಿದೀವಿ. ಏನೇ ಇಷ್ಟೊಂದು ಮಾತುಗಳು, ಇಷ್ಟೊಂದು ಜಾರ್ ಬಿದ್ರು ಮೀಸೆ ಮಣ್ಣಾಯ್ತು ಅನ್ನೋ ಲೆಕ್ಕ ಬೇಡ ಮೇಡಮ್. ನೀವು ಹೇಳುದೇ ರೀತಿಯಲ್ಲೇ ಇದ್ದಿದ್ರೆ ಇವತ್ತು ನಮ್ಗೆ ಸಿಂಗಂ ಏನು ತಮಿಳುನಾಡಲ್ಲಿ ಸಿಎಂ ರೇಂಜ್ ಮಾತಾಡ್ಬಿಟ್ರು ಮೇಡಮ್, ಸಿಎಂ ಆಗ್ಬಿಡ್ತಾರೆ ಅಂದ್ರೆ ನಿಮ್ಮ ಪಾರ್ಟಿ ಅವರು. ನಿಮ್ಗೆ ಒಂದು ಮಾತು ಹೇಳ್ತೀನಿ, ನಮಗೆ ಖುಷಿ ಇದೆ ಅವರು ಸೋತ್ ಗೆದ್ದಿದ್ದಾರೆ. ಯಾಕಂತ ಹೇಳ್ತೀನಿ, ಸೋತ್ ಗೆದ್ದಿದ್ದಾರೆ. ರಮಾಕಾಂತ್ ಕೇಳಲೇಬೇಕು. 17,000 ಓಟ್ ಅಂದ್ರೆ 8,500 9,000 ಓಟ್ ಇದ್ದಿದ್ರೆ ಅವ್ರು ವಿನ್. ಆದ್ರೆ ತಮಿಳುನಾಡಿನಂತ ಜಾಗದಲ್ಲಿ ಅಲ್ಲಿ 60,000 ಓಟ್ ಇದ್ದವರು ಇವತ್ತು ಇಷ್ಟು ಫೈಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಷ್ಟು ವೋಟ್ ಪರ್ಸೆಂಟೇಜ್ ಬಂದಿದೆ ಅಂದ್ರೆ ನೋಡಿ,
ಭಾರತೀಯ ಜನತಾ ಪಾರ್ಟಿ 2 ಸೀಟ್ ಇರುವಾಗ್ಲೂ ಕೂಡ ಸೀಟ್ ಕೇಳಿದ್ರೆ ಓಟು ಅಂತೀರಾ ಮೇಡಮ್, ಓಟ್ ಕೇಳಿದ್ರೆ ಸೀಟು ಅಂತ ಮಾತಾಡ್ತೀರಿ ನೀವು. ಒಂದಕ್ಕೆ ಸ್ಟಿಕಾನೇ ಆಗಲ್ಲ ನೀವು. ನಾವು ಸ್ಟಿಕಾನ್ ಹಾಕ್ತಿವಿ ಹೇಳಿ. ನಾವು ಯಾವುದೇ ಆದ್ರೂ ಒಂದು ಎಲೆಕ್ಷನ್ ಕ್ಯಾಂಡಿಡೇಟ್ ಹಾಕ್ಬಿಟ್ಟು ವಿನ್ ಆಗೋದು ಒಂದೇ ನಮ್ಮ ಮಂತ್ರ ಅಲ್ಲ. ನಮ್ಮ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ತಗೊಂಡಿರೋ ಮತಗಳ ಅಂತರದ ಗೆಲುವು ಗೊತ್ತಾ ಮೇಡಮ್ ನಿಮಗೆ? ಯಾವತ್ತು ನಾವು ಪ್ರಧಾನಮಂತ್ರಿ ಅಂತ ಡಿಕ್ಲೇರ್ ಮೇಡಮ್ ಮೋದಿ ಕೇಳ್ತಾ ಮೋದಿ ಪ್ರಧಾನಮಂತ್ರಿ ಹೌದ್ರಿ. 1.5 ಲಕ್ಷದ ಮೇಲೆ ಲೀಡ್ 3 ರೌಂಡ್ ಟ್ರಯಲ್ ಅಂಡರ್ ಟ್ರಯಲಿಂಗ್ 3 ರೌಂಡ್ ಅಲ್ಲಿ 1.5 ಲಕ್ಷ ಆಗಿಲ್ವಾ? 1.5 ಲಕ್ಷ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಮೇಡಮ್. ಇರ್ಲಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್. ನಿಮಿಷ, ನಿಮಗೆ ಇದು ತಿಳಿದಿರ್ಲಿ. ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಮೋದಿ ಅವರ ವರ್ಚಸ್ಸಿಗೆ ಏನ್ ಮಾತಾಡ್ತಿದ್ದೀರಾ? ಒಂದ್ ಅಲ್ಲೇ ಕುತ್ಕೊಂಡವ್ರು ಎಲ್ಲರಿಗೂ ಅಮಿತ್ ಶಾ ಹೊಡೆದ್ರು 5 ಲಕ್ಷ ಮೇಲೆ ಹೊಡೆದಿರ್ಬೇಕು ಅಮಿತ್ ಶಾ. ನಾನು ಹೇಳುದಿಷ್ಟೇ ನೋಡಿ, ವಿರೋಧ ಪಕ್ಷಗಳು ಮೋದಿ ಅವರನ್ನು ಸೋಲಿಸಲೇಬೇಕಂದ ಎಷ್ಟೇ ಕೈ ಮಿಲಾಯಿಸಿದ್ರು ಕೂಡ ಅವರ 10 ವರ್ಷದ ನೀವೆಲ್ಲ ಮಾತಾಡಿರುವ ರೀತಿ ಏನಾಗಿತ್ತು ಗೊತ್ತಾ? ಯಾವ ತರ ಮಾತಾಡಿದ್ರಿ ಗೊತ್ತಾ? ಒಂದೊಂದು ಯಾವ ತರ ಒಂದೊಂದು ಮಾತು ಮಾತಾಡಿದ್ರಲ್ಲ. 2.5 ತಿಂಗಳಲ್ಲಿ ಬಂದಿರುವಂತಹ ಒಂದು ಟೀಕಾಸ್ತ್ರಗಳು ಅಥವಾ ಒಂದು ಮಾತಿನ ಒಂದೊಂದು ನಿಗಾ ಇಟ್ಟು ಯಾರು ಮಾತಾಡಿಲ್ಲ. ದೇವಮಾನವ ಅಂತ ಇರಿ, ತಾಳಿ ಕಿತ್ಕೊಂಡು ಹೋಗ್ಲಿ ಅಂತ ಇದ್ದೀರಿ, ಅದಕ್ಕೆ ಯಾರು ಟೀಕೆ ಮಾಡಕ್ಕೆ ಎಕ್ಸ್ಪೆಕ್ಟ್ ಮಾಡಬೇಡಿ ನೀವು. ಬೇರೆ ಪಕ್ಷಗಳು ದೇವಮಾನ ಅವರ ಬಗ್ಗೆ ರಮಾಕಾಂತ್ ವಿರೋಧ ಪಕ್ಷಗಳು ಏನೇನು ಟೀಕಿಸಿದ್ದಾರೆ, ಏನೇನು ಸುಳ್ಳುಗಳು ಮಾತಾಡಿದ್ದಾರೆ ಎಲ್ಲವೂ ಗೊತ್ತಿದೆ. ಎಷ್ಟಾದ್ರೂ ಕೂಡ ಎದೆಗುಂದದೆ ನಾವು ಇಷ್ಟಾದ್ರೂ ಏನೇ ಮಾಡ್ಲಿ, ನಾವು ನೋಡಿ ನಮ್ಮ ಕಲ್ಪನೆ ವಿಕಸಿತ ಭಾರತ ಅಂತ ನಾವು 450 ಸೀಟ್ ಅಂದ್ರೆ ನೀವು ಮೊನ್ನೆ 400 ಪಾರ್ ಅಂದೆ. ಈಗ ಬಂತು ಅಂದ ತಕ್ಷಣ ಎಲ್ಲಾ ವಿರೋಧ ಪಕ್ಷಗಳು ಅಂದ್ರೆ ಇವತ್ತು ಕೂಡ ನಾವು 293 ಎನ್ಡಿಎ ಮೈತ್ರಿಕೂಟ ಬಂದಿದೆ. 27 ಪಕ್ಷ ಕೈಗೈ ಸೋಲಿಸಿದ್ರು ಕೂಡ 27 ಪಕ್ಷದವರು ಸೇರ್ಕೊಂಡು ಎಲ್ಲವನ್ನು ಏನೇ ಮಾತಾಡಿದ್ರು ಕೂಡ 38 ಪಕ್ಷ ನೀವು, 38 ಪಾರ್ಟಿ ನೀವು. ಇವತ್ತು 298 ಪಾರ್ಟಿ ನಿಮ್ಮ 24 ಪಕ್ಷಗಳಿಗೆ ಎಂಪಿ ಇರ್ಲಿಲ್ಲ, 7 ಪಕ್ಷಕ್ಕೆ ಒಬ್ರು ಎಂಪಿ ಇದ್ರು, 2 ಪಕ್ಷಗಳಿಗೆ ಇಬ್ಬಿಬ್ರು ಎಂಪಿ ಇದ್ರು. ನಿಮ್ದು ಹೇಳಿ 38 ಪಾರ್ಟಿದು ಮುಗಿಸ್ಬಿಟ್ರ ಜನ? ಇಡೀ ದೇಶದಲ್ಲಿ 14 ಕಡೆ ಇವರು ಅಕೌಂಟೇ ತೆಗ್ದಿರ್ಲಿಲ್ಲ. 14 ರಾಜ್ಯದಲ್ಲಿ ಇವತ್ತು ನಾವು ಅಕೌಂಟ್ ತೆಗೆದಿರುವ ಜಾಗದಲ್ಲೂ ಕೂಡ ಒಂದು ಅಕೌಂಟ್ ತೆಗೆದಿದ್ದೀವಿ. ಅಕೌಂಟ್ ತಕೊಂಡು ಪಾಸ್ಬುಕ್ ಇಟ್ಕೊಂಡ್ಬಿಟ್ರಿ ಇವಾಗ ನೀವು. ಇವತ್ತು ನಾವು ಏನ್ ಮಾತಾಡ್ತಿದ್ದೀರಾ? ನಾವು ಇವತ್ತು ಗವರ್ಮೆಂಟ್ ಆಗುತ್ತೆ, ಅದ್ರಲ್ಲಿ ಏನ್ ತಪ್ಪಿದೆ ಮೇಡಮ್? ನನ್ನ ವಿಚಾರ ಅಲ್ಲ, ನಿಮ್ಮ ಆರ್ಭಟದ ಹೇಳಿ. ಆರ್ಭಟ ಅರಚಾಟ ಮಾಡಿದ್ದು ವಿರೋಧ ಪಕ್ಷದವರು. ಈಗಲೂ ವಿಶ್ವಗುರು ನರೇಂದ್ರ ಮೋದಿ ಅವರು ಜಗತ್ತಲ್ಲಿ ಯಾವುದೇ ದೇಶ ಹೇಳಿಲ್ಲ ಮೇಡಮ್. ವಿಶ್ವಸಂಸ್ಥೆಯಿಂದ ಹಿಡಿದು ಅಮೆರಿಕದಿಂದ ಹಿಡಿದು ಇವ್ರನ್ನ ಯಾರು ವಿಶ್ವಗುರು ಅಂತ ರೆಕಮೆಂಡ್ ಮಾಡಿ ಕಳಿಸಿಲ್ಲ. ನೀವು ಹೇಳ್ಕೊಳ್ಳಿ, ದೇಶ ಹೇಳ್ಬೇಡಿ. 61 ಸೀಟ್ ಕಡಿಮೆ ಆಗಿದೆ ಮಹಾಲಕ್ಷ್ಮಿ ಮೇಡಮ್, ಅಲ್ಲ ನೀವೀಗ ವಿಶ್ವಗುರು ಅಂತ ಹೇಳಿದ್ರಲ್ಲ, ಯಾರು ಹೇಳಿಲ್ಲ ಮೇಡಮ್. ನೀವು ಸೆಲ್ಫ್ ಪ್ರೊಕ್ಲೈಮ್ಡ್ ವಿಶ್ವಗುರು ಮೇಡಮ್. ಜಗತ್ತಿನ ಯಾವುದೇ ಏಜೆನ್ಸಿ, ವಿಶ್ವಸಂಸ್ಥೆ, ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ಬ್ಯಾಂಕ್ ಯಾರು ಹೇಳಿಲ್ಲ. ಮೇಡಮ್ ಮಹಾಲಕ್ಷ್ಮಿ ಮೇಡಮ್, ಮಾಡಿರುವ ಕೆಲಸ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀವಿ. ಅದಕ್ಕೆ ಜನ ಎಷ್ಟೇ ವಿರೋಧ ನಂತರ ಕೂಡ ಇಷ್ಟು ಓಟ್ ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೀನಿ. ನಮಗೆ ಸಮಾಧಾನ